ಜೀವನದಲ್ಲಿ ಏನೋ ಮಾಡೋ ಆಸೆ, ಕಂಡ ಕನಸು ಹಾಗೆ ಉಳಿದು ಬಿಡುತ್ತೇನೋ ಅನ್ನೋ ಭಯ. ಈಗಿರೋ ಲೈಫ್ಗೂ ನಾನು ಅಂದ್ಕೊಂಡ ಬದುಕಬೇಕು ಅಂತ ಇರೋ ಲೈಫ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅಪ್ಪ ನಾನು ಖರ್ಚಿಗೆ ಕಾಸು ಬೇಕು ಅಂದಿದ ತಕ್ಷಣ ಅಪ್ಪ ತಗೊಳ್ಳೋ ಅಂತ ಸಾವಿರಾರು ರೂಪಾಯಿ ಕೊಡಬೇಕು ಅಂತ ಆಸೆ. ಆದ್ರೆ ರಿಯಾಲಿಟಿ ಏನಂದ್ರೆ ಅಪ್ಪನ ಜೋಬಲ್ಲಿ ಚಿಲ್ಲರೆ ದುಡ್ಡು. ಅಪ್ಪ ಆಟೋ ಡ್ರೈವರ್, ಅಮ್ಮ ಮನೆ ಕೆಲಸ ಮಾಡೋದು. ಪಾಪ ಫೀಸ್ ಕಟ್ಟೋಕೆ ಕಷ್ಟ ಪಡ್ತಾರೆ. ಹೌದು ಕಷ್ಟ ಇದೆ, ಆದ್ರೆ ಮುಂದೊಂದು ದಿನ ಅಪ್ಪ ಅಮ್ಮನ ಖರ್ಚಿಗೆ ನಾನು ಸಾವಿರಾರು ರೂಪಾಯಿ ಕೊಡಬೇಕು ಅಂತ ಆಸೆ. ಇವತ್ತು ಬಾಡಿಗೆ ಮನೆ, ಅದು ಚಿಕ್ಕ ಮನೆ. ಅದನ್ನ ನೋಡಿದಾಗ ಅನ್ಸುತ್ತೆ ನಮಗೂ ಒಂದು ಸ್ವಂತ ಮನೆ ಇರಬೇಕಿತ್ತು ಅಂತ. ಆದ್ರೆ ಮನೆ ಬಾಡಿಗೆನೆ ಕಟ್ಟೋಕೆ ಕಷ್ಟ ಪಡ್ತಿರೋ ಅಪ್ಪ ಅಮ್ಮನ ಪರಿಸ್ಥಿತಿ ನನಗೆ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡು ಚೆನ್ನಾಗಿ ಸಂಪಾದನೆ ಮಾಡಿ ನಾನು ನನ್ನ ತಂದೆ ತಾಯಿಗೆ ಒಂದೊಳ್ಳೆ ಮನೆ ಕಟ್ಸೋ ಆಸೆ. ನಮಗೆ ಅಂತ ಆಸ್ತಿ ಇಲ್ಲ, ಆದ್ರೆ ಈ ವಿದ್ಯಾಭ್ಯಾಸನೇ ನನ್ನ ದೊಡ್ಡ ಆಸ್ತಿ. ಅದಕ್ಕೆ ನಾನು ಚೆನ್ನಾಗಿ ಓದಬೇಕು, ಇದಕ್ಕಿಂತ ಚೆನ್ನಾಗಿ ಓದಬೇಕು. ಇವತ್ತು ನನ್ನ ಫ್ರೆಂಡ್ಸು ಟ್ಯೂಷನ್ನು ಕೋಚಿಂಗ್ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ. ನಮಗೆ ಮನೆಯಲ್ಲೇ ಟ್ಯೂಷನ್ಗೆ ಕಳಿಸೋ ಪರಿಸ್ಥಿತಿ ಇಲ್ಲ. ಆದರೆ ಚಿಂತೆ ಇಲ್ಲ, ನಾನು ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೇನೆ ಗಮನ ಕೊಟ್ಟು ಪಾಠ ಕೇಳಿಸ್ಕೊಳ್ತೀನಿ. ಮೊದಲೆಲ್ಲ ಬರ್ತ್ಡೇಗೆ ಫ್ರೆಂಡ್ಸ್ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಬಂದಾಗ ನನಗೆ ಯಾಕೆ ಮನೆಯಲ್ಲಿ ಕೊಡ್ಸಲ್ಲ ಅನ್ಸೋದು. ಆದ್ರೆ ಯಾವಾಗ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಮೇಲೆ ಅನ್ಸುತ್ತೆ ನನಗೂ ಈಗ ಜವಾಬ್ದಾರಿ ಇದೆ. ನಾನಿನ್ನು ಚಿಕ್ಕ ಮಗು ಅಲ್ಲ. ಚಿಂತೆ ಇಲ್ಲ, ನಾನ್ ದುಡ್ದು ಅಪ್ಪ ಅಮ್ಮನಿಗೆ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಕೊಡಿಸ್ತೀನಿ. ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಅನ್ಸುತ್ತೆ ನನಗೂ ಒಂದು ಬೈಕ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ. ಆದ್ರೆ ಅಪ್ಪ ತಗೊಂಡಿರೋ ಆಟೋಗೆ EMI ಕಟ್ಟೋದೇ ಕಷ್ಟ. ಆದ್ರೂ ಚಿಂತೆ ಇಲ್ಲ, ನಾನಿದ್ದೀನಿ. ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿ ಖುಷಿ ಪಟ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಜೀವನದಲ್ಲಿ ಬೆಳೆಯೋದನ್ನ ನೋಡಿ ಖುಷಿ ಪಡಬೇಕು. ಆ ರೀತಿ ನಾನು ಬೆಳಿಬೇಕು, ಅದನ್ನ ಅಪ್ಪ ಅಮ್ಮ ನೋಡಬೇಕು. ಇವತ್ತು ನಾನೊಬ್ಬ ಆರ್ಡಿನರಿ ಪರ್ಸನ್. ಈ ಆರ್ಡಿನರಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗೋ ಕಡೆ ನನ್ನ ಪಯಣ. ಇಲ್ಲಿಂದ ಆಚೆ ಕೇವಲ ಆಸೆ ಮಾತ್ರ ನಂದಲ್ಲ, ನನ್ನ ಈ ಆಸೆಗಳು ಕನಸುಗಳನ್ನ ಪೂರೈಸ್ಕೊಳ್ಳೋಕೆ ಹೊರಡ್ತಿದ್ದೀನಿ.